ಯಾಂತ ಪಂಡಿತ ಸಿನಿಮಾ ಪಂಡಿತನೇ ಆಗಲಿ ಪ್ರೆಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಸೀನ್ ಆಗಲಿ, ಪ್ರತಿಯೊಂದು ಡೈಲಾಗ್ ಆಗಲಿ, ಅಯ್ಯೋ ಫಿಲಮಲ್ಲಿ ಒಬ್ರು ಮೋಸ ಮಾಡೋಕೆ ಹೋಗಿ ಅವರೇ ಮೋಸ ಬೀಳ್ತಾರೆ. ಅದೇ ಹೆಸರಿಗೆ ತಕ್ಕಂಗೆ ಸಿನಿಮಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೇಳ್ತಾರಲ್ಲ ನಮ್ಮ ನೆರಳನ್ನೇ ನಾವು ನಂಬಾರ್ದು ಅಂತ. ಇನ್ನೊಂದು ಬೆಂಗಳೂರಿನ ಒಳ್ಳೆ ಹಾಲಿವುಡ್ ರೇಂಜ್ ಯಾವುದೋ ಬೇರೆ ಕಂಟ್ರಿ ಥರ ತೋರಿಸಿದಾರಲ್ಲ, ವೀಕೆಂಡ್ ಒಂದೊಂದು ಶಾರ್ಟು ನನಗೆ ಸೈಕ್ ಸೀರಿಯಸ್ ಆಗಿ ಎಂಗೇಜಿಂಗ್ ಆಗೈತೆ. ಫಸ್ಟ್ ಹಾಫ್ ಬಂದರೂ ತಮಾಷೆ ಪೂರ್ತಿ, ಸೆಕೆಂಡ್ ಹಾಫಲ್ಲಿ ಒಂದು ಕ್ರೈಮ್ ಥ್ರಿಲ್ಲರ್ ಏನಿದೆ ಇದರಲ್ಲಿ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದೆ. ಚೆನ್ನಾಗಿದೆ ಸಿನಿಮಾ. ಹೊಸಬ್ರು ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ಸಿನಿಮಾ ನಾನು ಎಂಗೇಜಿಂಗ್ ಆಗಿ ಕ್ಲೀನಾಗಿರೋ ಮೂವಿನ ನಾನು ಇವಾಗಲೇ ನೋಡಿರೋದು. ಹೊಸಬ್ರು ಅಲ್ವಾ, ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ. ಅದೇ ಹೆಸರಿಗೆ ತಕ್ಕಂಗೆ ಸಿನಿಮಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ. 3 ವೇರಿಯೇಷನ್ಸ್ನ ನಾವು ನೋಡ್ಬೋದು. ಆ್ಯಂಡ್ ಈ ಜನ್ರೇಷನಲ್ಲಿ ಏನು ಕೇಳ್ತಾರೆ ಅಂದರೆ ಡೋಂಟ್ ಬಿಲೀವ್ ಎನಿವನ್, ಯಾರನ್ನೂ ನಾವು ನಂಬಾರ್ದು. ಹೇಳ್ತಾರಲ್ಲ ನಮ್ಮ ನೆರಳನ್ನೇ ನಾವು ನಂಬಾರ್ದು ಅಂತ. ಅದನ್ನು ಇದರಲ್ಲಿ ಎವಿಡೆಂಟಾಗಿ ತೋರಿಸಿದ್ದಾರೆ. ಆ್ಯಂಡ್ ಇಟ್ ಇಸ್ ವೆರಿ ಇನ್ಸ್ಪೈರಿಂಗ್. ದಿಲೀಪ್ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅವ್ರ ಟ್ರ್ಯಾಕ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಸ್ಗೆ ಬಂದು ಈ ಸಿನಿಮಾನ ಎಂಕರೇಜ್ ಮಾಡಿ ಆ್ಯಂಡ್ ಪ್ರೋತ್ಸಾಹಿಸಿ. ಖಂಡಿತವಾಗ್ಲೂ ಫ್ಯಾಮಿಲಿ ನೋಡುವಂಥ ಸಿನಿಮಾನೇ. ಬಿಕಾಸ್ ಎಲ್ಲೂ ಅಂದರೆ ಔಟ್ಸೈಡ್ ದ ಫ್ಯಾಮಿಲಿ ಅಂತ ಏನೂ ಇಲ್ಲ. ಇಟ್ ಇಸ್ ಅ ಫ್ಯಾಮಿಲಿ ಕಂಟೆಂಟ್ ಮೂವಿ. ಸೊ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಯಾರ ಜೊತೆನಾದರೂ ಬಂದ್ಬಿಡಿ. Everything about the movie, about the screenplay and the characters, how professionally they have done everything. I liked it. ಫಿಲಮಲ್ಲಿ ಒಬ್ರು ಮೋಸ ಮಾಡೋಕೆ ಹೋಗಿ ಅವರೇ ಮೋಸ ಬೀಳ್ತಾರೆ ಆಗಿದೆ. ಅಂದರೆ ಇನ್ನೊಬ್ರು ಮೋಸ ಮಾಡೋಕೆ ಹೋಗಿ ಅವರೇ ಹಳ್ಳಿಗೆ ಬೀಳ್ತಾರೆ. ಆ ಥರ ತೋರಿಸಿದ್ದಾರೆ. ಸೂಪರ್ ಆಗಿದೆ ಫಿಲಮ್. ನಮಸ್ಕಾರ. ಮೋಸ ಮಾಡಬಾರ್ದು, ಹೊಸಬ್ರು ಮಾಡುವಂಥ ಸಿನಿಮಾ ಇದು. ಅವ್ರು ಮೋಸ ಹಾಗೆ ಅನ್ಸೋದೇ ಇಲ್ಲ ರೀ. ಚೆನ್ನಾಗಿದೆ. ಯಪ್ಪ ಕತೆ ಫಸ್ಟ್ ಹಾಫು ಹಾಸ್ಯವಾಗಿ ಹೋಗ್ತಾ ಏನೋ ಕಳ್ತನದ್ದು ನೀವು ಇದುವರೆಗೂ ನೋಡದೇ ಇರೋಂಥದ್ದು ತೋರಿಸುತ್ತೆ. ಬಟ್ ಸೆಕೆಂಡ್ ಹಾಫು ಸೈಕ್ ಯಾಂತ ಪಂಡಿತ ಸಿನಿಮಾ ಪಂಡಿತನೇ ಆಗಲಿ ಪ್ರೆಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಸೀನ್ ಆಗಲಿ, ಪ್ರತಿಯೊಂದು ಡೈಲಾಗ್ ಆಗಲಿ, ಅಯ್ಯೋ ಇದುವರೆಗೂ ನೋಡದೇ ಇರೋಂಥ ಸಿನಿಮಾ ತೋರಿಸಿದ್ದಾರೆ. ಆ ಫೀಲ್ ಇನ್ನೂ ನನಗೆ ಹಂಗೆ ಕಿಕ್ ಹೊಡಿತಾ ಇದೆ. ಆ ಹೀರೋಯಿನು ಮತ್ತು ಆ ಫಸ್ಟ್ ಆಫ್ ಆಲ್ ಬಂದಿದ್ದಂಥ ಆರ್ಟಿಸ್ಟ್ಗಳು, ಆ ಡೈರೆಕ್ಷನ್, ಆ ಡೈಲಾಗು, ಮೈ ಗಾಡ್. ಒಂದು ಅದ್ರ ಜೊತೆಗೆ ಮದುವೆ ಅದಕ್ಕೊಂದು ಅರ್ಥ ಒಂದು ಲೈನಲ್ಲಿ, ಆಮೇಲೆ ಕಳ್ತನ ಅದಕ್ಕೊಂದು ಅರ್ಥ. ಇದುವರೆಗೂ ನೋಡದೇ ಇರೋಂಥ ಆ್ಯಂಗಲ್ಸ್ನಲ್ಲಿ ಮಾಡುವಂಥ ಡೈರೆಕ್ಟರ್ ಇಸ್ ದ ಕಿಂಗ್. ಆ ಟೀಮ್ ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದೆ. ಇಂಥ ಒಂದು ಹೊಸ ಕನ್ನಡ ಸಿನಿಮಾಗೆ ನಮ್ಮ ಕನ್ನಡ ಜನ ಬೆಂತಟ್ಟಿ ಪ್ರೋತ್ಸಾಹ ಮಾಡಿದ್ರೆ ಅದ್ಭುತವಾಗಿ ತೆಗಿತಾರೆ. ಇನ್ನೊಂದು ಬೆಂಗಳೂರಿನ ಒಳ್ಳೆ ಹಾಲಿವುಡ್ ರೇಂಜ್ ಯಾವುದೋ ಬೇರೆ ಕಂಟ್ರಿ ಥರ ತೋರಿಸಿದಾರಲ್ಲ, ವೀಕೆಂಡ್ ಒಂದೊಂದು ಶಾರ್ಟು ನನಗೆ ಯಾರೋ ಫ್ರೆಂಡ್ ಹೇಳ್ದಂತ ಬಂದೆ. ಸೂಪರ್, ಒಳ್ಳೆಯದಾಗಬೇಕು. ಥ್ಯಾಂಕ್ ಯು.